ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ನಾವು ಫಂಕ್ಷನ್ಸ್ ಇನ್ MySQL ಬಗ್ಗೆ ತಿಳ್ಕೊಳ್ಳೋಣ. ದೇರ್ ಆರ್ ಟೂ ಟೈಪ್ಸ್ ಆಫ್ ಫಂಕ್ಷನ್ಸ್ ಇನ್ MySQL. ಫಸ್ಟ್ ಒನ್ ಬಂದು ಯೂಸರ್ ಡಿಫೈನ್ಡ್ ಫಂಕ್ಷನ್, ಸೆಕೆಂಡ್ ಒನ್ ಬಂದು ಪ್ರೀ ಡಿಫೈನ್ಡ್ ಫಂಕ್ಷನ್. ಈ ಪ್ರೀ ಡಿಫೈನ್ಡ್ ಫಂಕ್ಷನಲ್ಲಿ ಯಾವ್ಯಾವ ಥರ ಟೈಪ್ಸ್ ಆಫ್ ಫಂಕ್ಷನ್ ಐತೆ ಅಂದರೆ ಅಗ್ರಿಗೇಟ್ ಫಂಕ್ಷನ್, ಕ್ಯಾರೆಕ್ಟರಿಸ್ಟಿಕ್ ಫಂಕ್ಷನ್, ಡೇಟ್ ಫಾರ್ಮ್ಯಾಟ್ ಫಂಕ್ಷನ್ ಆ್ಯಂಡ್ ನ್ಯೂಮರಿಕ್ ಫಂಕ್ಷನ್ಸ್ ಇದೆ. ಈ ಅಗ್ರಿಗೇಟ್ ಫಂಕ್ಷನ್ ಅಂದರೆ ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ ಮಲ್ಟಿಪಲ್ ಇನ್ಪುಟ್ ಆಗಿ ತಗೊಳುತ್ತೆ, ಬಟ್ ಸಿಂಗಲ್ ಔಟ್ಪುಟ್ ಕೊಡುತ್ತೆ. ಇದರಲ್ಲಿ 5 ಟೈಪ್ಸ್ ಬರುತ್ತೆ. ಫಸ್ಟ್ ಒನ್ ಬಂದು ಮ್ಯಾಕ್ಸು, ಮಿನ್, ಸಮ್, ಅವರೇಜ್, ಕೌಂಟು. ಈ ಮ್ಯಾಕ್ಸ್ ಮೆಥಡ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಟು ಫೈಂಡ್ ದಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇನ್ ದಟ್ ಕಾಲಮ್. ಆ ಕಾಲಮಲ್ಲಿ ಯಾವುದು ವ್ಯಾಲ್ಯೂ ಮ್ಯಾಕ್ಸಿಮಮ್ ಐತೆ ಅದನ್ನು ರಿಟರ್ನ್ ಮಾಡುತ್ತೆ ನಾವು ಮ್ಯಾಕ್ಸ್ ಯೂಸ್ ಮಾಡಿದ್ರೆ. ಅದೇ ಮಿನ್ ಫಂಕ್ಷನ್ನ ಯೂಸ್ ಮಾಡಿದ್ರೆ ಆ ಕಾಲಮಲ್ಲಿ ಯಾವುದು ಮಿನಿಮಮ್ ವ್ಯಾಲ್ಯೂ ಇರುತ್ತೆ ಅದನ್ನು ರಿಟರ್ನ್ ಮಾಡುತ್ತೆ. ಸಮ್ ಅಂದರೆ ಆ ಕಾಲಮಲ್ಲಿರೋ ಎಲ್ಲ ವ್ಯಾಲ್ಯೂನ ಆ್ಯಡ್ ಮಾಡುತ್ತೆ. ಅವರೇಜ್ ಫಂಕ್ಷನ್ನ ನಾವು ಯೂಸ್ ಮಾಡಿದ್ರೆ ಆ ಕಾಲಮ್ನ ಅವರೇಜ್ ವ್ಯಾಲ್ಯೂನ ರಿಟರ್ನ್ ಮಾಡುತ್ತೆ. ಈ ಕೌಂಟ್ ಫಂಕ್ಷನ್ನ ನಾವು ಯೂಸ್ ಮಾಡಿದ್ರೆ ಆ ಟೇಬಲಲ್ಲಿ ಎಷ್ಟು ನಂಬರ್ ಆಫ್ ರೆಕಾರ್ಡ್ಸ್ ಇದೆ ಅನ್ನೋದನ್ನ ರಿಟರ್ನ್ ಮಾಡುತ್ತೆ. ಈ ಅಗ್ರಿಗೇಟ್ ಫಂಕ್ಷನ್ನು ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ ಗ್ರೂಪ್ ಬೈ ಗ್ರೂಪ್, ಅಂದರೆ ಒಂದು ಗ್ರೂಪ್ ಎಂಟೈರ್ ಗ್ರೂಪ್ ರೆಕಾರ್ಡ್ನ ತೊಗೊಳುತ್ತೆ ಮತ್ತು ನಿಮಗೆ ಸಿಂಗಲ್ ಔಟ್ಪುಟ್ನ ಕೊಡುತ್ತೆ. ಇಂಟರ್ವ್ಯೂಗೆ ಒಂದು ಇಂಪಾರ್ಟೆಂಟ್ ಕ್ವಶನ್ ಏನಂದರೆ ಈ ಅಗ್ರಿಗೇಟ್ ಫಂಕ್ಷನ್ನ ನಾವು ವೇರ್ ಕ್ಲಾಸಲ್ಲಿ ಯೂಸ್ ಮಾಡ್ಬೋದಾ ಅಂತ ಕೇಳ್ತಾರೆ. ಆನ್ಸರ್ ಬಂದು ಯೂಸ್ ಮಾಡೋಕ್ಕಾಗೋದಿಲ್ಲ. ಏನಕ್ಕೆ ಅಂದರೆ ವೇರ್ ಕ್ಲಾಸು ಯಾವಾಗಲೂ ರೋ ಬೈ ರೋ ಎಕ್ಸಿಕ್ಯೂಟ್ ಆಗುತ್ತೆ, ಆದರೆ ಅಗ್ರಿಗೇಟ್ ಫಂಕ್ಷನ್ ಬಂದು ಗ್ರೂಪ್ ಬೈ ಗ್ರೂಪ್ ವರ್ಕ್ ಆಗ್ತಾ ಇರುತ್ತೆ. ಅದೇ ನಾವು ಅಗ್ರಿಗೇಟ್ ಫಂಕ್ಷನ್ನ ಗ್ರೂಪ್ ಬೈ ಕ್ಲಾಸಲ್ಲಿ ಯೂಸ್ ಮಾಡ್ಬೋದು, ಆದರೆ ನಾವು ವೇರ್ ಕ್ಲಾಸಲ್ಲಿ ಯೂಸ್ ಮಾಡೋಕ್ಕಾಗೋದಿಲ್ಲ. ಮತ್ತು ನಾವು ಈಗ ಪ್ರಾಕ್ಟಿಕಲ್ ಆಗಿ ತಿಳ್ಕೊಳ್ಳೋದು ಯಾವ ರೀತಿ ಅಗ್ರಿಗೇಟ್ ಫಂಕ್ಷನ್ನ ಯೂಸ್ ಮಾಡ್ಬೋದು ಅಂತ. ಇವಾಗ ಸ್ಯಾಲ್ರಿ ಅಂತ ನಮ್ಮದು ಒಂದು ಕಾಲಮ್ ಐತೆ. ಆ ಕಾಲಮಲ್ಲಿ ನಾನು ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾವುದು ಅಂತ ರಿಟರ್ನ್ ಮಾಡಬೇಕು ಬೈ ಯೂಸಿಂಗ್ ಅಗ್ರಿಗೇಟ್ ಫಂಕ್ಷನ್. ಯಾವ ರೀತಿ ಅಂತ ಅಂದಾಗ ಸೆಲೆಕ್ಟ್ ಮ್ಯಾಕ್ಸ್ ಫಂಕ್ಷನ್ನ ಯೂಸ್ ಮಾಡಬೇಕು. ಮೆಥಡ್ ಒಳಗಡೆ ಯಾವ ಕಾಲಮ್ ಅಂತ ಸ್ಪೆಸಿಫೈ ಮಾಡಬೇಕು. ಸ್ಯಾಲರಿ ಕಾಲಮ್ ಅಲ್ವಾ, ಅವಾಗ ಸ್ಯಾಲರಿ ಮತ್ತು ಯಾವ ಟೇಬಲ್ ನೇಮ್ ಯೂಸಿಂಗ್ ಫ್ರಮ್ ಕ್ಲಾಸ್ ಫ್ರಮ್ EMP. ಇವಾಗ ನೋಡ್ಬೋದು 80,000 ಐತಲ್ಲ, ಅದು ಮ್ಯಾಕ್ಸಿಮಮ್ ವ್ಯಾಲ್ಯೂ. ಯಾವ ರೀತಿ ಇದು ವರ್ಕ್ ಆಗುತ್ತೋ ಎಂಟೈರ್ ಕಾಲಮಲ್ಲಿರೋ ಎಲ್ಲ ರೆಕಾರ್ಡ್, ಓನ್ಲಿ ಕಾಲಮಲ್ಲಿರೋ ಎಲ್ಲ ರೆಕಾರ್ಡ್ನೂ ರೀಡ್ ಮಾಡುತ್ತೆ, ಚೆಕ್ ಮಾಡ್ತಾ ಹೋಗುತ್ತೆ ಇದಕ್ಕಿಂತ ಇದು ಜಾಸ್ತಿನಾ ಅಂತ. ಯಾವ್ದು ವ್ಯಾಲ್ಯೂ ಜಾಸ್ತಿ ಇರುತ್ತೆ ಅದನ್ನು ಮಾತ್ರ ರಿಟರ್ನ್ ಮಾಡುತ್ತೆ. ಸಪೋಸ್ ಸ್ಯಾಲ್ರಿ ಕಾಲಮಲ್ಲಿ ನಾನು ಮಿನಿಮಮ್ ವ್ಯಾಲ್ಯೂನ ರಿಟರ್ನ್ ಮಾಡಬೇಕು, ಯಾರು ಮಿನಿಮಮ್ ಸ್ಯಾಲ್ರಿ ತಗೋತಾವ್ರೆ ಅವ್ರ ವ್ಯಾಲ್ಯೂನ ಯೂಸಿಂಗ್ ಮಿನಿಮಮ್ ಫಂಕ್ಷನ್ನ ನಾವು ಯೂಸ್ ಮಾಡ್ತೀವಿ ಮಿನಿಮಮ್ ವ್ಯಾಲ್ಯೂ ಬೇಕು ಅಂದಾಗ. ಅದೇ ಯಾವ ಥರ ಅಂದಾಗ ಸೆಲೆಕ್ಟ್ ಮಿನಿಮಮ್ ಫಂಕ್ಷನ್ ಒಳಗಡೆ ಯಾವ ಕಾಲಮ್ ಅಂತ ಸ್ಪೆಸಿಫೈ ಮಾಡಬೇಕು. ಸ್ಯಾಲರಿ ಫ್ರಮ್ EMP. ಇವಾಗ ನೋಡ್ಬೋದು ಮಿನಿಮಮ್ ವ್ಯಾಲ್ಯೂ ಇನ್ ದಟ್ ಕಾಲಮ್ ಡಿಸ್ಪ್ಲೇ ಆಗ್ತೈತೆ. ಸಪೋಸ್ ಈಗ ನಾನು ಸ್ಯಾಲ್ರಿಲಿರೋ ಕಾಲಮಲ್ಲಿರೋ ಎಲ್ಲ ಡೇಟಾನು ಆ್ಯಡ್ ಮಾಡಬೇಕು, ಆವಾಗ ಯಾವ ಮೆಥಡ್ ಯೂಸ್ ಮಾಡ್ತೀವಿ, ಸಮ್ ಮೆಥಡ್ನ ನಾವು ಯೂಸ್ ಮಾಡ್ತೀವಿ. ಸಮ್ ಫಂಕ್ಷನ್ನ ಸೆಲೆಕ್ಟ್ ಸಮ್ ಆಫ್ ಸ್ಯಾಲರಿ ಫ್ರಮ್ EMP. ನೋಡ್ಬೋದು ಈಗ ಅಲ್ಲಿರೋ ಸ್ಯಾಲ್ರಿಲಿರೋ ಕಾಲಮಲ್ಲಿರೋ ಎಲ್ಲ ವ್ಯಾಲ್ಯೂನು ಆ್ಯಡ್ ಮಾಡ್ತೈತೆ. ಸಪೋಸ್ ಈಗ ನಾನು ಸ್ಯಾಲ್ರಿ ಕಾಲಮ್ಗೆ ಅವರೇಜ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು, ಆವಾಗ ನಾವು ಅವರೇಜ್ ಫಂಕ್ಷನ್ನ ಯೂಸ್ ಮಾಡ್ತೀವಿ. ಸೆಲೆಕ್ಟ್ ಅವರೇಜ್ ಆಫ್ ಯಾವ ಕಾಲಮ್ ಅಂತ ಮೆನ್ಷನ್ ಮಾಡಬೇಕು, ಸ್ಯಾಲರಿ ಫ್ರಮ್ EMP. ನೋಡ್ಬೋದು ಅವರೇಜ್ ವ್ಯಾಲ್ಯೂ ರಿಟರ್ನ್ ಐತೈತೆ ಕಾಲಮ್ದು. ಸಪೋಸ್ ಈಗ ನಾನು ಟೇಬಲಲ್ಲಿ ಎಷ್ಟು ರೆಕಾರ್ಡ್ ಐತೆ ಅಂತ ತಿಳ್ಕೊಬೇಕು, ಆವಾಗ ಯಾವ ಮೆಥಡ್ ಯೂಸ್ ಮಾಡ್ತೀವಿ, ಯಾವ ಫಂಕ್ಷನ್ ಯೂಸ್ ಮಾಡ್ತೀವಿ ಅಂದರೆ ಕೌಂಟ್ ಫಂಕ್ಷನ್ನ ಯೂಸ್ ಮಾಡ್ತೀವಿ. ಸೆಲೆಕ್ಟ್ ಕೌಂಟ್. ನಾವು ಎಲ್ಲ ವ್ಯಾಲ್ಯೂನ ಸ್ಪೆಸಿಫೈ ಮಾಡ್ಬೇಕಾದ್ರೆ ಏನು ಯೂಸ್ ಮಾಡ್ತೀವಿ, ಸ್ಟಾರ್ ಅಲ್ವಾ, ಸ್ಟಾರ್ ಫ್ರಮ್ EMP. ನೋಡ್ಬೋದು ಟೋಟಲ್ 7 ರೆಕಾರ್ಡ್ಸ್ ಐತೆ. ಇಷ್ಟು ಬಂದು ಅಗ್ರಿಗೇಟ್ ಫಂಕ್ಷನ್. ಇದೇ ರೀತಿಯ ಹೆಚ್ಚಿನ ಕಂಟೆಂಟ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.